ಸ್ನೇಹಿತರೆ, ಜಗತ್ತಿನ 7 ಅದ್ಭುತಗಳಲ್ಲಿ ಒಂದಾಗಿರುವ ಗ್ರೇಟ್ ವಾಲ್ ಆಫ್ ಚೈನಾ ಬಗ್ಗೆ ನಿಮ್ಮಲ್ಲಿ ತುಂಬಾ ಜನರಿಗೆ ಗೊತ್ತು. ಇದನ್ನ ನಿರ್ಮಿಸೋದಕ್ಕೆ 2000 ವರ್ಷಗಳು ಬೇಕಾಯಿತು. ಇದರ ನಿರ್ಮಾಣ ಪೂರ್ತಿಯಾಗುವಷ್ಟರಲ್ಲಿ 4 ಲಕ್ಷ ಜನ ಪ್ರಾಣವನ್ನ ಕಳೆದುಕೊಂಡ್ರು. ಈ ಗೋಡೆ ನೂರಾರು ಯುದ್ಧಗಳಿಗೆ ಮೂಕ ಸಾಕ್ಷಿಯಾಗಿ ನಿಂತಿದೆ. ಆದರೆ ಇದನ್ನ ಗ್ರೇಟ್ ವಾಲ್ ಆಫ್ ಚೈನಾ ಎಂದು ಯಾಕೆ ಕರೀತಾರೆ? ಚೈನಾ ಇದನ್ನ ಯಾವಾಗ ಯಾಕೆ ನಿರ್ಮಿಸಿತ್ತು? ಇಂತಹದ್ದೇ ಗೋಡೆಯನ್ನ ನಿರ್ಮಿಸಬೇಕು ಎಂದು ಅವರಿಗೆ ಅನ್ನಿಸಿದ್ದು ಯಾಕೆ? ಚಂದ್ರನ ಮೇಲಿಂದ ನೋಡಿದ್ರೆ ಈ ಗೋಡೆ ಕಾಣಿಸುತ್ತಾ? ಸಾವಿರಾರು ವರ್ಷಗಳ ಕಾಲ ನಿರ್ಮಿಸಿದ್ರು ಈ ಗೋಡೆಯನ್ನ ಯಾಕೆ ಒಂದು ಫೇಲ್ಯೂರ್ ಪ್ರಾಜೆಕ್ಟ್ ಆಗಿ ಪರಿಗಣಿಸಲಾಗಿದೆ? ಇಂತಹ ಕುತೂಹಲಕರ ವಿಷಯಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳಿಯಲಿದ್ದೇವೆ. ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮಗೆ ಸಪೋರ್ಟ್ ಮಾಡಲು ವಿಡಿಯೋವನ್ನ ಶೇರ್ ಮಾಡಿ. ದ ಗ್ರೇಟ್ ವಾಲ್ ಆಫ್ ಚೈನಾ ಪ್ರಪಂಚದಲ್ಲಿಯೇ ಅತಿ ಉದ್ದವಾದ ಗೋಡೆ. ಇದರ ಉದ್ದ 2116 ಕಿಲೋಮೀಟರ್ಗಳು. ಈ ದೂರ ಸ್ವಲ್ಪ ಭೂಮಿಯನ್ನ ಕ್ರಮಿಸಲು ಸರಿ ಹೋಗುತ್ತೆ. ನಿಮಗೆ ಇನ್ನೂ ಸ್ಪಷ್ಟವಾಗಿ ಅರ್ಥ ಮಾಡಿಸಬೇಕು ಅಂದ್ರೆ ಭಾರತದ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯವರೆಗೆ ಎಷ್ಟು ದೂರವಿದೆಯೋ ಸುಮಾರು ಅಷ್ಟೇ ದೂರ ಈ ಚೈನಾ ಗೋಡೆ ಇದೆ. ಈಗ ಈ ಗೋಡೆ ಎಷ್ಟು ದೂರವಾಗಿದೆ ಅನ್ನೋದು ಅರ್ಥವಾಯ್ತಾ? ಯಾರಾದ್ರೂ ಗೋಡೆಯ ಒಂದು ತುದಿಯಿಂದ ಮತ್ತೊಂದು ತುದಿಗೆ ಹೋಗಬೇಕು ಅಂದ್ರೆ ಅವರಿಗೆ 18 ತಿಂಗಳುಗಳ ಕಾಲ ಸಮಯ ಹಿಡಿಯುತ್ತೆ. ಹಾಗಾಗಿ ಇದುವರೆಗೂ ಕೇವಲ 3 ಜನ ಮಾತ್ರ ಈ ಗೋಡೆಯ ಒಂದು ತುದಿಯಿಂದ ಮತ್ತೊಂದು ತುದಿಗೆ ನಡೆದಿದ್ದಾರೆ. ಈ ಪೂರ್ಣ ಗೋಡೆಯನ್ನ ಒಂದೇ ಸಾರಿ ನಿರ್ಮಿಸಿಲ್ಲ, ಬದಲಿಗೆ ಹಲವಾರು ವಿಭಾಗಗಳಾಗಿ ಮಾಡಿ ನಿರ್ಮಿಸಿದ್ದಾರೆ. ಕೆಲವು ಕಡೆ ಇಟ್ಟಿಗೆಯಿಂದ ಮತ್ತೆ ಕೆಲವು ಕಡೆ ಗ್ರೆನೇಡ್ ಕಲ್ಲಿನಿಂದ ನಿರ್ಮಿಸಿದ್ದಾರೆ. ಈ ಗೋಡೆಯನ್ನ ಚೈನಾದ ಉತ್ತರ ಭಾಗದಲ್ಲಿ ನಿರ್ಮಿಸಲಾಗಿದೆ. ಈ ಗೋಡೆ ಮಂಜಿನಿಂದ ಕೂಡಿದ ಕತ್ತಲೆಯ ಪ್ರದೇಶದಿಂದ ಯೆಲ್ಲೋ ರಿವರ್ ವರೆಗೂ ವಿಸ್ತರಿಸಿದೆ. ಚೈನೀಸ್ ಪ್ರಜೆಗಳು ಈ ಗೋಡೆಯನ್ನ ಸ್ಟೋನ್ ಡ್ರ್ಯಾಗನ್ ಎಂದು ಕರೆಯುತ್ತಾರೆ. ಯಾಕಂದ್ರೆ ಇದು ಕಲ್ಲಿನಿಂದ ಮಾಡಿದ ಡ್ರ್ಯಾಗನ್ ತರಾನೇ ಕಾಣಿಸುತ್ತೆ. ಡಿಸೈನ್ ವಿಷಯದಲ್ಲಿ ಇದೊಂದು ಅದ್ಭುತವಾದ ವಿಶಿಷ್ಟವಾದ ನಿರ್ಮಾಣವೇ ಸರಿ. ಪ್ರತಿ ವರ್ಷ 10 ಮಿಲಿಯನ್ಗೂ ಅಧಿಕ ಜನ ಈ ಗ್ರೇಟ್ ಸ್ಟೋನ್ ವಾಲ್ ಅನ್ನ ನೋಡಲು ಬರ್ತಾರೆ. ಇದು ಪ್ರಪಂಚದ ಆಕರ್ಷಣೀಯ ಪ್ರವಾಸಿ ಸ್ಥಳಗಳಲ್ಲಿ ಪ್ರಮುಖ ಸ್ಥಾನದಲ್ಲಿದೆ. 1987ರಲ್ಲಿ ಯುನೆಸ್ಕೋ ಈ ಗೋಡೆಯನ್ನ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿಸಿತ್ತು. ಪ್ರಪಂಚದ 7 ಅದ್ಭುತಗಳಲ್ಲಿ ಇದು ಕೂಡ ಒಂದು. ಈ ಗೋಡೆ ಹೆಚ್ಚು ಭಾಗ ಎತ್ತರದ ಬೆಟ್ಟಗಳ ಮೇಲೆ ನಿರ್ಮಿಸಲಾಗಿದೆ. ಹಾಗಿದ್ರೆ ಇಂತಹದ್ದೊಂದು ಗೋಡೆಯನ್ನ ಹೇಗೆ ನಿರ್ಮಿಸಿದ್ರು? ಈ ಗೋಡೆಯನ್ನ ನಿರ್ಮಿಸಬೇಕು ಎಂದು ಅವರಿಗೆ ಅನ್ನಿಸಿದ್ದು ಯಾಕೆ? ಅದನ್ನ ತಿಳಿಯಬೇಕು ಅಂದ್ರೆ ನಾವು ಚೈನಾದ ಚರಿತ್ರೆಯ ಪುಟಗಳನ್ನ ತಿರುಗಿಸಬೇಕು. ಚೈನಾದ ಕೆಲವು ಭಾಗಗಳಲ್ಲಿ ನದಿಗಳಿಂದ ಸರೋವರಗಳಿಂದ ತುಂಬಿ ಅಲ್ಲಿ ಸಮೃದ್ಧವಾದ ಬೆಳೆಗಳಿರ್ತವೆ. ಇನ್ನು ಕೆಲವಷ್ಟು ಪ್ರದೇಶಗಳು ಮರಳುಗಾಡು ಬಂಜರು ಭೂಮಿಯಿಂದ ತುಂಬಿರುತ್ತೆ. ಚೈನೀಯರು ವ್ಯವಸಾಯದಲ್ಲಿ ಪ್ರಾವೀಣ್ಯರು. ವ್ಯವಸಾಯ ಚೈನಾದ ಸ್ಯಾಂಗ್ಜಿ ಪ್ರಾಂತದಲ್ಲಿ ಮೊದಲು ಪ್ರಾರಂಭವಾಯಿತು. ಅಲ್ಲಿಯ ಜನರು ವ್ಯವಸಾಯಕ್ಕೆ ಯೆಲ್ಲೋ ರಿವರ್ನಿಂದ ನೀರನ್ನ ಬಳಸುತ್ತಿದ್ರು. ಮಂಗೋಲಿಯಾ, ಮಂಚೂರಿಯಾ, ಝ್ಯಾಂಗ್ಜಿಯಾದಂತಹ ಕೆಲವು ಪ್ರಾಂತ್ಯಗಳಲ್ಲಿ ವ್ಯವಸಾಯಕ್ಕೆ ಉಪಯೋಗವಾಗದ ಭೂಮಿ ಇದೆ. ಇದರಿಂದ ತಮ್ಮ ಅವಶ್ಯಕತೆಗಳನ್ನ ಈಡೇರಿಸಿಕೊಳ್ಳಲು ಅಲ್ಲಿಯ ಜನ ಚೈನಾದ ಮೇಲೆ ದಾಳಿ ಮಾಡಿ ಅಲ್ಲಿಯ ಧಾನ್ಯ ಧನವನ್ನ ದರೋಡೆ ಮಾಡುತ್ತಿದ್ದರು. ಈ ದರೋಡೆಕೋರರಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ನಗರದ ಸುತ್ತ ಗೋಡೆಯನ್ನ ನಿರ್ಮಿಸುವ ನಿರ್ಧಾರಕ್ಕೆ ಬಂದರು. ಒಬ್ಬ ರಾಜನನ್ನ ಆರಿಸಿ ಸಾಮ್ರಾಜ್ಯವನ್ನ ಸ್ಥಾಪಿಸಿದ್ರು. ತಮ್ಮ ಸಾಮ್ರಾಜ್ಯಕ್ಕೆ ಗಡಿಯನ್ನ ಗುರುತಿಸಿ ನಂತರ ಅದರ ಸುತ್ತ ಗೋಡೆಯನ್ನ ನಿರ್ಮಿಸುವುದಕ್ಕೆ ಪ್ರಾರಂಭ ಮಾಡಿದ್ರು. ನಂತರದ ಕಾಲದಲ್ಲಿ ಜಿನ್ ಶಿಯಾಂಗ್ ಎನ್ನುವ ರಾಜ ಸಣ್ಣ ಪುಟ್ಟ ರಾಜಮನೆತನಗಳೊಂದಿಗೆ ಯುದ್ಧ ಮಾಡಿ ಒಂದು ಬೃಹತ್ ಸಾಮ್ರಾಜ್ಯವನ್ನ ಸ್ಥಾಪಿಸಿದ್ದ. ಆದ್ರೆ ಈ ಗೋಡೆಯನ್ನ ಯಾವುದೇ ಒಬ್ಬನೇ ರಾಜ ನಿರ್ಮಿಸಿಲ್ಲ. ಇದನ್ನ ಅನೇಕ ರಾಜಮನೆತನಗಳ ರಾಜರು ತಮ್ಮ ತಮ್ಮ ಕಾಲಾವಧಿಯಲ್ಲಿ ನಿರ್ಮಿಸಿದ್ದಾರೆ. ಗೋಡೆಯ ಹೆಚ್ಚು ಭಾಗ ಮಣ್ಣು ಇಟ್ಟಿಗೆಗಳಿಂದ ನಿರ್ಮಿಸಲಾಗಿದೆ. ಈಗಿನ ಮಾಡರ್ನ್ ಗೋಡೆಗಳನ್ನ ಹೇಗೆ ನಿರ್ಮಿಸಲಾಗುತ್ತೋ ಅದೇ ರೀತಿಯಲ್ಲಿ ಈ ಗೋಡೆಗಳನ್ನ ನಿರ್ಮಿಸಿದ್ದಾರೆ. ಮಣ್ಣಿನಿಂದ ಇಟ್ಟಿಗೆಗಳನ್ನ ಮಾಡಿ ಅವುಗಳನ್ನ ಗಟ್ಟಿಗೊಳಿಸಲು ಬೆಂಕಿಯಿಂದ ಸುಟ್ಟು ನಿರ್ಮಾಣಕ್ಕೆ ಬಳಸಿದ್ದಾರೆ. ಗೋಡೆಗೆ ಗಟ್ಟಿಯಾದ ಬುನಾದಿಯನ್ನ ಹಾಕಲು ಗ್ರಾನೈಟ್ ಕಲ್ಲುಗಳನ್ನ ಇಂಟರ್ಲಾಕ್ ಪದ್ಧತಿಯಲ್ಲಿ ಬಳಸಿದ್ದಾರೆ. ಇದರ ನಿರ್ಮಾಣದಲ್ಲಿ ಸುಮಾರು 500 ಬಿಲಿಯನ್ ಇಟ್ಟಿಗೆಗಳನ್ನ ಬಳಸಿದ್ದಾರೆ ಎನ್ನಲಾಗುತ್ತೆ. ಗೋಡೆಯ ಸರಾಸರಿ ಎತ್ತರ 21 ಅಡಿ, ಅಗಲ 23 ಅಡಿ. 5 ಸೈನಿಕರು ಕುದುರೆಗಳಲ್ಲಿ ಪಕ್ಕದಲ್ಲಿ ಒಂದೇ ಸಾರಿ ಕ್ರಮಿಸುವಷ್ಟು ಗೋಡೆ ಅಗಲವಾಗಿದೆ. ಸೈನಿಕರು ಕೆಳಗೆ ಬೀಳದಂತೆ ಎರಡೂ ಬದಿಯಲ್ಲಿ ರೇಲಿಂಗ್ ಅನ್ನ ಸಹ ನಿರ್ಮಿಸಿದ್ದಾರೆ. ಈ ಗ್ರೇಟ್ ವಾಲ್ ಅನ್ನ ಕೂಲಂಕುಷವಾಗಿ ಗಮನಿಸಿದ್ರೆ ಅಲ್ಲಲ್ಲಿ ರಂಧ್ರಗಳಿರೋದನ್ನ ಕಾಣಬಹುದು. ಶತ್ರುಗಳಿಗೆ ದಾಳಿಯನ್ನ ಮಾಡಲು ಈ ರಂಧ್ರಗಳನ್ನ ಮಾಡಿದ್ದಾರೆ. ಈ ರಂಧ್ರದಿಂದ ತುಪಾಕಿ, ಪಿರಂಗಿ, ಬಾಣಗಳನ್ನ ಬಳಸಲು ಸಾಧ್ಯವಾಗುತ್ತಿತ್ತು. ಪ್ರತಿ 100 ಮೀಟರ್ಗೆ ಒಂದು ವಾಚ್ ಟವರ್ ನಿರ್ಮಿಸಿದ್ದಾರೆ. ಶತ್ರುಗಳ ಮೇಲೆ ನಿಗಾ ಇಡಲು ಈ ವಾಚ್ ಟವರ್ ನಿರ್ಮಿಸಿದ್ದಾರೆ. ಹಗಲಿನ ಸಮಯದಲ್ಲಿ ಶತ್ರುಗಳು ದಾಳಿ ಮಾಡಿದ್ರೆ ಧ್ವಜವನ್ನ ಆರಿಸಿ ಸಂಕೇತ ಮಾಡ್ತಿದ್ರು. ಒಂದು ವೇಳೆ ರಾತ್ರಿ ದಾಳಿ ಮಾಡಿದ್ರೆ ಬೆಂಕಿಯನ್ನ ಉರಿಸಿ ಸಂದೇಶ ನೀಡ್ತಿದ್ರು. ಪ್ರತಿ ವಾಚ್ ಟವರ್ನಲ್ಲಿ 25 ಜನ ಸೈನಿಕರು ವಿಶ್ರಾಂತಿಯನ್ನ ತೆಗೆದುಕೊಳ್ಳಲು, ಆಹಾರ ಸೇವಿಸಲು ಒಂದು ಕೊಠಡಿ ಇದೆ. ಶತ್ರುಗಳು ದಾಳಿಗೆ ಬಂದ್ರೆ ಆ ಗೋಡೆಯನ್ನ ಏರಲು ಪ್ರಯತ್ನಿಸಿದ್ರೆ
ಅವರ ಮೇಲೆ ದೊಡ್ಡ ದೊಡ್ಡ ಕಲ್ಲುಗಳನ್ನು ಎಸೆಯುತ್ತಿದ್ರು. ಮೇಲಿಂದ ನೋಡಿದ್ರೆ ಈ ಗೋಡೆ ಹಾವಿನಂತೆ ಕಾಣಿಸುತ್ತೆ. ಈ ಚೈನಾ ಗೋಡೆಯನ್ನ ಅಂತರಿಕ್ಷದಿಂದ ನೋಡಬಹುದು ಎನ್ನುವುದನ್ನ ನೀವು ಕೇಳಿಯೇ ಇರ್ತೀರಿ, ಆದರೆ ಇದು ನಿಜವಲ್ಲ. ಗ್ರೇಟ್ ವಾಲ್ ಆಫ್ ಚೈನಾ ಅಂತರಿಕ್ಷದಿಂದ ಇಲ್ಲವೇ ಚಂದ್ರನ ಮೇಲಿಂದ ಕಾಣಿಸುವುದಿಲ್ಲ. ಗೋಡೆಯಲ್ಲಿ ಚೈನಾ ಸೈನಿಕರಿಗೆ ಮಾತ್ರ ತಿಳಿದಿರುವ ಅನೇಕ ಬಾಗಿಲುಗಳು, ಸುರಂಗಗಳು ಸಹ ಇವೆ. ಸುರಂಗಗಳು ಸೈನಿಕರಿಗೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಬೇಗ ಹೋಗಲು ಉಪಯೋಗವಾಗುತ್ತವೆ. ಈ ಗೋಡೆಯನ್ನು ನಿರ್ಮಿಸಲು 2 ಮಿಲಿಯನ್ ಜನ ಕೆಲಸ ಮಾಡಿದ್ದಾರೆ. ಆನೆ, ಕುದುರೆಯಂತಹ ಸಾಕಷ್ಟು ಪ್ರಾಣಿಗಳು ಈ ಗೋಡೆಯ ನಿರ್ಮಾಣದಲ್ಲಿ ಬಳಸಿಕೊಂಡಿದ್ದಾರೆ. ಈ ಗ್ರೇಟ್ ವಾಲ್ ಅನ್ನ ಪ್ರಪಂಚದ ಅತಿದೊಡ್ಡ ಸ್ಮಶಾನ ಎಂದು ಸಹ ಕರೆಯುತ್ತಾರೆ. ಯಾಕಂದ್ರೆ ಇದರ ನಿರ್ಮಾಣ ಸಮಯದಲ್ಲಿ ತುಂಬಾ ಜನ ಪ್ರಾಣವನ್ನು ಕಳೆದುಕೊಂಡ್ರು. ಕೆಲವರು ಅನಾರೋಗ್ಯದಿಂದ, ಇನ್ನೂ ಕೆಲವು ಜನ ಹಸಿವೆಯಿಂದ ಮರಣಿಸಿದ್ರು. ಹೀಗೆ ಸತ್ತವರನ್ನ ಗೋಡೆಯಲ್ಲಿಯೇ ಹಾಕಿ ಗೋಡೆಯನ್ನ ನಿರ್ಮಾಣ ಮಾಡಿದ್ದಾರೆ. ಅಲ್ಲಿ ಮರಣ ಹೊಂದಿದವರ ಸಂಖ್ಯೆ 4 ಲಕ್ಷಕ್ಕೂ ಅಧಿಕ. ಗೋಡೆಯನ್ನ ಕಟ್ಟಿದ್ದು ಕೇವಲ ಶತ್ರುಗಳಿಂದ ರಕ್ಷಿಸಿಕೊಳ್ಳಲು ಮಾತ್ರವಲ್ಲ, ಆಗಿನ ಪ್ರಸಿದ್ಧ ಸಿಲ್ಕ್ ರೂಟ್ ಅನ್ನ ಕಾಪಾಡಿಕೊಳ್ಳುವುದು ಕೂಡ ಇನ್ನೊಂದು ಉದ್ದೇಶವಾಗಿತ್ತು. ಸಿಲ್ಕ್ ವ್ಯಾಪಾರಕ್ಕಾಗಿ ಹೋಗುತ್ತಿದ್ದವರ ಮೇಲೆ ದಾಳಿಯಾಗುವುದು ಆಗ ಸಾಮಾನ್ಯವಾಗಿತ್ತು. ಪ್ರಪಂಚದಾದ್ಯಂತ ಸಿಲ್ಕ್ಗೆ ಅತಿ ಹೆಚ್ಚು ಡಿಮ್ಯಾಂಡ್ ಇತ್ತು. ಹಾಗಾಗಿ ದಾಳಿಗಳಿಂದ ರಕ್ಷಿಸಿಕೊಳ್ಳುವುದಕ್ಕೂ ಸಹ ಈ ಗೋಡೆ ಸಹಕಾರಿಯಾಗಿತ್ತು. ಕಾರ್ಮಿಕರು, ಖೈದಿಗಳು, ಸೈನಿಕರು ಸೇರಿದಂತೆ ಹಲವಾರು ಜನ ಇದರ ನಿರ್ಮಾಣದಲ್ಲಿ ಭಾಗಿಯಾಗಿದ್ರು. ತುಂಬಾ ರಾಜರುಗಳು ಕೂಲಿ ಕಾರ್ಮಿಕರನ್ನ ಹಿಂಸೆಗೊಳಿಸಿ ಇದರ ನಿರ್ಮಾಣದಲ್ಲಿ ಬಳಸಿಕೊಂಡಿದ್ರಂತೆ. ದಿನಪೂರ್ತಿ ಕೆಲಸ ಮಾಡಿದ್ರೂ ಸಹ ಅವರಿಗೆ ತಕ್ಕ ಆಹಾರವನ್ನ ನೀಡ್ತಿರ್ಲಿಲ್ಲ. ಗೋಡೆಯ ನಿರ್ಮಾಣಕ್ಕೆ ಸಾಕಷ್ಟು ರಾಜರು ತಮ್ಮ ಸಂಪತ್ತನ್ನ ಮಾರಿಕೊಂಡ್ರು. ಇಷ್ಟೆಲ್ಲ ಮಾಡಿದ್ರೂ ಸಹ ಗ್ರೇಟ್ ವಾಲ್ ಆಫ್ ಚೈನಾವನ್ನ ತುಂಬಾ ಚರಿತ್ರಕಾರರು ಒಂದು ಫೇಲ್ ಪ್ರಾಜೆಕ್ಟ್ ಆಗಿ ಪರಿಗಣಿಸುತ್ತಾರೆ. ಇದಕ್ಕೆ ಕಾರಣ ಇಂತಹದ್ದೊಂದು ಗೋಡೆಯ ನಿರ್ಮಾಣದ ನಂತರವೂ ಮಂಗೋಲಿಯನ್ನರು ದಾಳಿಯನ್ನ ಮಾಡಿದ್ರು. 13ನೇ ಶತಮಾನದಲ್ಲಿ ಚೆಂಗೀಸ್ ಖಾನ್ ಗೋಡೆಯನ್ನ ದಾಟಿ ಚೈನಾದ ಮೇಲೆ ದಾಳಿ ಮಾಡಿ ಭಾರಿ ವಿಧ್ವಂಸವನ್ನ ನಿರ್ಮಿಸಿದ್ದ. ಹಾಗಾಗಿ ಇದರ ವಿಸ್ತೀರ್ಣವನ್ನ ಇನ್ನಷ್ಟು ಹೆಚ್ಚು ಮಾಡಲಾಯಿತು. ಇದರಿಂದ ಗ್ರೇಟ್ ವಾಲ್ ಆಫ್ ಚೈನಾದಿಂದ ಯಾವುದೇ ಪ್ರಯೋಜನವಾಗಿಲ್ಲ ಎನ್ನಲು ಸಾಧ್ಯವಿಲ್ಲ. ಈಗ ಇರುವ ಪ್ರಪಂಚದ 7 ಅದ್ಭುತಗಳಲ್ಲಿ ಇದು ಕೂಡ ಒಂದು. ಪ್ರಪಂಚದ ಪ್ರವಾಸಿಗರಿಗೆ ಆಕರ್ಷಣೀಯ ತಾಣವಾಗಿ ಪ್ರವಾಸಿಗರನ್ನ ತನ್ನತ್ತ ಸೆಳೆಯುತ್ತೆ. ಇತ್ತೀಚೆಗೆ ಈ ಗೋಡೆಯ ಕೆಲವು ಭಾಗಗಳು ಹಾಳಾಗ್ತಿವೆ. ಅಲ್ಲಿಯ ನೆರೆಯ ಗ್ರಾಮದ ಜನರು ಮನೆಗಳನ್ನ ನಿರ್ಮಿಸಲು ಗೋಡೆಯಿಂದ ಇಟ್ಟಿಗೆಗಳನ್ನ ತೆಗೆದುಕೊಳ್ಳುತ್ತಿದ್ದಾರೆ. ಯುನೆಸ್ಕೋ ಇದನ್ನ ವಿಶ್ವ ಪಾರಂಪರಿಕ ತಾಣವಾಗಿ ಪ್ರಕಟಿಸಿದ ನಂತರ ಇದರ ರಕ್ಷಣೆಗೆ ಹೆಚ್ಚು ಗಮನವನ್ನ ಹರಿಸಲಾಗಿದೆ. ಆದರೂ ಸಹ ಗೋಡೆಯನ್ನ ಹೊಡೆದು ಇಟ್ಟಿಗೆಗಳನ್ನ ಸಾಗಿಸಲಾಗ್ತಿದೆ. ಯಾಕಂದ್ರೆ ಈ ಇಟ್ಟಿಗೆಗಳಿಗೆ ಒಳ್ಳೆಯ ಬೆಲೆ ಇದೆ. ಇಂತಹದೊಂದು ಅದ್ಭುತವನ್ನ ರಕ್ಷಿಸಲು ಚೈನಾ ಕೆಲವು ಕ್ರಮಗಳನ್ನ ತೆಗೆದುಕೊಳ್ಳಬೇಕು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.